ನಟ ದರ್ಶನ್ ಜೈಲು ಸೇರಿದ್ದು, ಇತ್ತ ಪತ್ನಿ ವಿಜಯಲಕ್ಷ್ಮಿ ಅವರು ತನ್ನ ಪತಿಯನ್ನು ನೋಡಲು ಜೈಲಿಗೆ ಹೋಗಿದ್ದು, ಜೈಲಿನಲ್ಲಿ ಪತ್ನಿ ವಿಜಯಲಕ್ಷ್ಮಿ ಎದುರಲ್ಲೇ ದರ್ಶನ್ ತಲೆ ಚೆಚ್ಚಿಕೊಂಡಿದ್ದಾರೆ. ಹಾಗಾದರೆ ನಟ ದರ್ಶನ್ಗೆ ಆಗಿದ್ದೇನು? ವಿಜಯಲಕ್ಷ್ಮಿ ಅವರ ಬಳಿ ದರ್ಶನ್ ಹೇಳಿದ್ದೇನು? ಅದೆಲ್ಲ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ನಟ ದರ್ಶನ್ ಎರಡನೇ ಬಾರಿ ಜೈಲು ಸೇರಿ ಈಗಾಗಲೇ 7 ತಿಂಗಳಾಗಿದೆ. ಆದರೂ ಕೂಡ ದರ್ಶನ್ಗೆ ಜಾಮೀನು ಸಿಗದೆ ಪರದಾಡುತ್ತಿದ್ದಾರೆ. ಪತ್ನಿ ವಿಜಯಲಕ್ಷ್ಮಿ ಅವರು ಪತಿಯನ್ನ ಹೊರತರಲು ಕಾನೂನು ಮೂಲಕ ಸಕಲ ಪ್ರಯತ್ನ ಮಾಡುತ್ತಿದ್ದಾರೆ. ಅಷ್ಟೇ ಅಲ್ಲದೆ ಅನೇಕ ದೇವಸ್ಥಾನಕ್ಕೆ ತೆರಳಿ ಬಿಡುಗಡೆಗಾಗಿ ವಿಶೇಷ ಪೂಜೆ ಮಾಡಿಸುತ್ತಿದ್ದಾರೆ. ವಿಜಯಲಕ್ಷ್ಮಿ ಅವರ ಪೂಜೆಯ ಫಲವಾಗಿ ಇದೀಗ ಗುಡ್ ನ್ಯೂಸ್ ಒಂದು ಕೇಳಿಬರುತ್ತಿದೆ. ಹೌದು, ನಟ ದರ್ಶನ್ ಇನ್ನೆರಡು ತಿಂಗಳಲ್ಲಿ ಬಿಡುಗಡೆಯಾಗಲಿದ್ದಾರೆ ಎನ್ನುವ ಸುದ್ದಿ ಬಲವಾಗಿ ಕೇಳಿಬರುತ್ತಿದೆ. ಇಂದು ದರ್ಶನ್ ನೋಡಲು ವಿಜಯಲಕ್ಷ್ಮಿ ಅವರು ಜೈಲಿಗೆ ಭೇಟಿ ಕೊಟ್ಟಿದ್ದು, ಜೈಲಿನಲ್ಲಿ ಪತ್ನಿಯನ್ನ ನೋಡಿ ದರ್ಶನ್ ಕಣ್ಣೀರು ಹಾಕಿದ್ದಾರೆ. ತನ್ನ ತಲೆಯನ್ನು ಚೆಚ್ಚಿಕೊಳ್ಳುತ್ತಾ, ನಾನೇನು ತಪ್ಪು ಮಾಡಿಲ್ಲ, ಆದರೆ ನನಗೆ ಯಾಕೆ ಈ ಶಿಕ್ಷೆ? ಒಳ್ಳೆಯದನ್ನೇ ಮಾಡುತ್ತಿದ್ದ ನನಗೆ ಯಾಕೆ ಈ ರೀತಿಯ ಕಷ್ಟ? ನನಗೆ ಈ ಜೈಲು ವಾಸ ಸಾಕಾಗಿದೆ. ಇಲ್ಲಿ ನನಗೆ ತಲೆ ಕೆಟ್ಟು ಹೋಗುತ್ತಿದೆ ಅಂತ ಪತ್ನಿ ಬಳಿ ಗೋಳಾಡಿದ್ದಾರೆ ಎನ್ನುವ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿದೆ. ನಟ ದರ್ಶನ್ ಅವರ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ.